ನೀವು ಆಕ್ಚುಲಿ ಹೇಳಿದ್ರಿ ಅಂದ್ರೆ ಫಸ್ಟ್ ಸಿನಿಮಾ ನಂದು 4 ಕೋಟಿ ಬಜೆಟ್. ಅದ್ದೂರಿಯಲ್ಲಿ 4 ಕೋಟಿಗೆ ಇಡೀ ಎಂಟೈರ್ ಸಿನಿಮಾ ಮುಗಿಸಿದ್ವಿ ವಿತ್ ಪ್ರಿಂಟ್ ಅಂಡ್ ಪಬ್ಲಿಸಿಟಿ. ಫ್ರಂಟ್ ಫೇಸ್ ಮಾತ್ರ ನಮ್ಮನ್ನ ಹಾಕ್ತಾರೆ ಅಷ್ಟೇ. ಸೊ ಇದರಿಂದ ತುಂಬಾ ಜನ ಕೆಲಸ ಮಾಡಿರ್ತಾರೆ. ನೀವೀಗ ಸೂಪರ್ ಸ್ಟಾರ್ ಎರಡೆರಡು ಸಿನಿಮಾ ಅನೌನ್ಸ್ ಮಾಡಿರೋದು. ಯಾವ ಸಿನಿಮಾ ಚೆನ್ನಾಗಿರುತ್ತೋ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರೇ ಸ್ಟಾರ್ಸ್. ಇದು ಒಂಚೂರು ಟೈಮ್ ತಗೊಳ್ಳೋದಕ್ಕೆ ಕಾರಣ. ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್. ಸೊ 17 ಕೋಟಿ 70 ಲಕ್ಷಕ್ಕೆ ಆ್ಯಕ್ಚುಲಿ KD ಆಡಿಯೋ ರೈಟ್ಸ್ ಸೇಲ್ ಆಗಿದೆ ಆನಂದ್ ಆಡಿಯೋಗೆ. ಸೊ ಎಷ್ಟು ಖುಷಿ ಅನಿಸುತ್ತೆ ಸರ್. ನೀವು ಆ್ಯಕ್ಚುಲಿ ಹೇಳಿದ್ರಿ ಅಂದರೆ ಫಸ್ಟ್ ಸಿನಿಮಾ ನಂದು 4 ಕೋಟಿ ಬಜೆಟೇ. ಫಸ್ಟ್ ಸಿನಿಮಾ ಅದ್ದೂರಿ ಸಿನಿಮಾದು 4 ಕೋಟಿ ಆಗಿತ್ತು ಅಂತ 4.5 ಕೋಟಿ. ಈಗ ಬರೀ ಆಡಿಯೋ ರೈಟ್ಸೇ 17.5 ಕೋಟಿ 17 ಕೋಟಿಗೆ ಸೇಲ್ ಆಗ್ತಿರುವಂಥದ್ದು. ಸೊ ನಿಮ್ಮ ಜರ್ನಿಯನ್ನು ನೀವು ಹಿಂದೆ ತಿರುಗಿ ನೋಡುವಾಗ ಎಷ್ಟು ಖುಷಿ ಆಗುತ್ತೆ ನಿಮಗೆ ಅಂತ. ನೀವು ಹೇಳ್ದಂಗೆ ಅದ್ದೂರಿಯಲ್ಲಿ 4 ಕೋಟಿಗೆ ಇಡೀ ಎಂಟೈರ್ ಸಿನಿಮಾ ಮುಗಿಸಿದ್ವಿ ವಿತ್ ಪ್ರಿಂಟ್ ಅಂಡ್ ಪಬ್ಲಿಸಿಟಿ. ಈಗ 4ರಷ್ಟು ಅಂದರೆ 16 ಅಂದರೆ 17 ಮುಕ್ಕಾಲ ಆಗ್ಬಿಟ್ಟಿದೆ ಈಗ. ಅಫ್ಕೋರ್ಸ್ ತುಂಬಾ ಖುಷಿ ಆಗುತ್ತೆ. ನಾವೇನು ಮಾಡೋದಿರಲಿಲ್ಲ ಬ್ರೋ. ಅಂದರೆ ನಮ್ಮ ಜೊತೆ ವರ್ಕ್ ಮಾಡಿದಂಥ ಡೈರೆಕ್ಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು ಹರಿಕೃಷ್ಣ ಸರ್ ಇರ್ಬೋದು, ನಮ್ಮ AP ಅರ್ಜುನ್ ಸರ್ ಇರ್ಬೋದು, ಚೇತನ್ ಅವ್ರು ಇರ್ಬೋದು, ನಂದಕಿಶೋರ್ ಸರ್ ಇರ್ಬೋದು, ಈಗ ಮಣಿ ಶರ್ಮಾ ಸರ್ ಇರ್ಬೋದು, ರವಿ ಬಸೂರ್ ಅವರು ಇರ್ಬೋದು. ಸೊ ಇವ್ರು ಡೈರೆಕ್ಟರ್ಸ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅವರು ಪ್ರೆಸೆಂಟ್ ಮಾಡ್ತಾರಲ್ಲ, ಸೊ ಅದನ್ನ ನೋಡಿ ಇಲ್ಲಿವರೆಗೂ ಬಂದಿದೆ ಅಂತ. ಸೊ ಆಲ್ ಟೆಕ್ನಿಷಿಯನ್ಸ್ ಇದು ಮಾಡೋದು. ಫ್ರಂಟ್ ಫೇಸ್ ಮಾತ್ರ ನಮ್ಮನ್ನ ಹಾಕ್ತಾರೆ ಅಷ್ಟೇ. ಸೊ ಇದರಿಂದ ತುಂಬ ಜನ ಕೆಲಸ ಮಾಡಿರ್ತಾರೆ. ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಇವಾಗ ನೋಡಿ, ಈ ಸಿನಿಮಾದಲ್ಲಿ ಸಾಂಗ್ ನಿಮ್ಗೆ ಗೊತ್ತಲ್ಲ, ಪ್ರೇಮಣ್ಣ ಇದ್ರೆ ಹೆಂಗಿರುತ್ತೆ ಅಂತ. ಹಾನೆಸ್ಟ್ಲಿ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಈ ಪ್ರಶ್ನೆ ನಾನು ಕೇಳಲೇಬಾರ್ದು ಆ್ಯಕ್ಚುಲಿ. ಇದರಲ್ಲಿ ಒಂದು ಪಾರ್ಟ್ ಆಗಿರೋದಕ್ಕೆ ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಸರ್ ಇನ್ನು ಆ್ಯಕ್ಚುಲಿ 2024ರಲ್ಲಿ ಸಾಲು ಹೊಸಬರ ಚಿತ್ರಗಳು ಬಂದವು. ಬಟ್ ಎಲ್ಲೂ ಕೂಡ ಲೈಕ್ ಸೂಪರ್ ಸ್ಟಾರ್ ಸಿನಿಮಾಗಳು ಬರ್ತಾ ಇಲ್ಲ. ಸೂಪರ್ ಸ್ಟಾರ್ಗಳ ಸಿನಿಮಾನೇ ಬರ್ತಾ ಇಲ್ಲ, ಜನಗಳು ಥಿಯೇಟ್ರಿಗೆ ಬರ್ತಿಲ್ಲ. ಆ ಥರದ್ದೆಲ್ಲ ಸಿಕ್ಕಾಬಟ್ಟೆ ಆ್ಯಕ್ಚುಲಿ ಸುದ್ದಿ ಓಡಾಡ್ತಾ ಇದೆ. ಬಟ್ ನೀವು ಎರಡೆರಡು ಸಿನಿಮಾ ಒಟ್ಟಿಗೆ ಅನೌನ್ಸ್ ಮಾಡಿರೋಂಥದ್ದು ಆ್ಯಕ್ಚುಲಿ ಒಂದು ರೀತಿ ಬ್ರೀದಿಂಗ್ ಸ್ಪೇಸ್ ಸಿಕ್ಕಿದಂಗೆ ಆಗಿದೆ ಇವತ್ತು ಆ್ಯಕ್ಚುಲಿ. ಸೊ ಆ ಮಟ್ಟಕ್ಕೆ ನೀವು ಬೆಳೆದಿರೋದು ಕೂಡ ನಿಮ್ಮ ಒಂದು ಜರ್ನಿಯಲ್ಲಿ ಒಂದು ಸಕ್ಸಸ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಹೆಂಗೆ ವಿಶ್ಲೇಷಣೆ ಮಾಡ್ತೀರಾ? ನೀವೀಗ ಸೂಪರ್ ಸ್ಟಾರ್ ಎರಡೆರಡು ಸಿನಿಮಾ ಅನೌನ್ಸ್ ಮಾಡಿರೋದು, ಅದಕ್ಕೆ ಇಡೀ ಇಂಡಸ್ಟ್ರಿ ಖುಷಿ ಪಡೋದು, ಆ ರೀತಿ ಎಲ್ಲ. ನಾನು ಪ್ರಾಕ್ಟಿಕಲ್ ಆಗಿರೋಣ ಅಂತ, ಹೈಪೋಥೆಟಿಕಲ್ ಕ್ವೆಶನ್ಸೇ ಬೇಡ. ಒಂದು ಜೆನ್ಯೂನ್ ಆಗಿ ಒಂದು ಮ್ಯಾಟ್ರ್ ಹೇಳ್ತೀನಿ. ಯಾವ ಸಿನಿಮಾ ಚೆನ್ನಾಗಿರುತ್ತೋ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರೇ ಸ್ಟಾರ್ಸು. ಇದರಲ್ಲಿ ಇಲ್ಲಿ ಯಾರು ಸ್ಟಾರ್ಸು ಇದು ನಾರ್ಮಲ್ಲು ಅದೆಲ್ಲ ಏನೂ ಇಲ್ಲ. ಸಿನಿಮಾನೇ ಸ್ಟಾರ್, ಕಂಟೆಂಟ್ ಏನಿದೆಯೋ ಅದೇ ಸ್ಟಾರ್. ಈಗ ಜನವರಿಯಿಂದ ಮೇವರೆಗೂ ಸರಿಸುಮಾರು 100 ಸಿನಿಮಾ ರಿಲೀಸ್ ಆಯಿತು. ಎಷ್ಟು ಸಿನಿಮಾ ಚೆನ್ನಾಗಿತ್ತು. ಕೆರೆಬೇಟೆ ಅನ್ನೋ ಸಿನಿಮಾ ಚೆನ್ನಾಗಿತ್ತು. ಸೊ ಅದರಲ್ಲಿ ಅವರೇ ಸ್ಟಾರ್. ಸೊ ಇವ್ರ ಸ್ಟಾರು, ಇವ್ರ ಸಿನಿಮಾ ಅವ್ರ ಸಿನಿಮಾ ಅಂತಲ್ಲ. ಎಲ್ಲರೂ ಇವಾಗ ಒಂಚೂರು ಕಂಟೆಂಟ್ ಚೆನ್ನಾಗಿದ್ರೇ ನೀವುಗಳು ಇಷ್ಟಪಡು. ಇಲ್ಲಾಂದರೆ ನೀವುಗಳಿಗೆ ಪ್ರಶ್ನೆ ಕೇಳಿದಿರಲ್ವಾ, ನೀವೇ ತಾನೇ ತಿರ್ಗಾ ಯಾಕೆ ಗುರು ಚೆನ್ನಾಗಿ ಮಾಡಿಲ್ಲ ಅಂತ ಕೇಳೋದು. ಸೊ ಅದಕ್ಕೆ ಎಲ್ಲರೂ ಒಂಚೂರು ಕಾನ್ಷಿಯಸ್ ಆಗಿ ಸೆಲೆಕ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅಷ್ಟೇ. ಒಂಚೂರು ಟೈಮ್ ಟೇಕಿಂಗ್ ಸಬ್ಜೆಕ್ಟ್ಸ್ನೇ ಎಲ್ಲರೂ ಆಯ್ಕೆ ಮಾಡ್ತಾಯಿದ್ದಾರೆ. ಯಾಕೆಂದರೆ ಸ್ವಲ್ಪ ಫ್ಯಾಕ್ಟರ್ಸ್ನೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು. ಟೀಸರ್ ಕಟ್ ಮಾಡೋದಕ್ಕಾಗಲಿ, ಟ್ರೈಲರ್ ಕಟ್ ಮಾಡೋದಕ್ಕಾಗಲಿ, ಅಥವಾ ನಿಮಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಗುರು ಇದು ನಮ್ಮ ತಾಕತ್ತು ಬಾ ಅಂತ ಕರಿಬೇಕು ಅಂದರೆ ವಿಜುವಲ್ಸ್ ನೀವು ಇವಾಗ ಹೆಂಗೆ ಅಂದರೆ ಟೀಸರು ಟ್ರೈಲರ್ ನೋಡಿ ಅಥವಾ ಸಾಂಗ್ಸ್ ನೋಡೇ ಬರಬೇಕೋ ಬರಬಾರ್ದು ಅಂತ ಡಿಸೈಡ್ ಮಾಡ್ತೀರ. ಸೊ ಅದನ್ನು ನಾವು ನಿಮಗೆ ಪ್ರಾಮಿಸಿಂಗ್ ಹಂಗೆ ತೋರಿಸಿದ್ರೇ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಆಗಲಿ, ಅಥವಾ ಮಾರ್ಕೆಟಲ್ಲಿ ಬಿಸ್ನೆಸ್ ಆಗೋದಾಗಲಿ, ಅಥವಾ ಎಕ್ಸಿಬಿಟರ್ಸು ಡಿಸ್ಟ್ರಿಬ್ಯೂಟರ್ಸು ಅದೆಲ್ಲ ಆಗೋದಲ್ವಾ. ಇಟ್ ಈಸ್ ಅ ಪ್ರೊಸೀಜರ್. ಸೊ ಇದು ಒಂಚೂರು ಟೈಮ್ ತೊಗೊಳ್ಳೋದಕ್ಕೆ ಕಾರಣ ತುಂಬ ಚೆನ್ನಾಗಿ ಶೂಟ್ ಮಾಡಬೇಕು, ಎಕ್ಸಿಕ್ಯೂಷನ್ ಚೆನ್ನಾಗಿರಬೇಕು ಅನ್ನೋದೊಂದು ಇರುತ್ತೆ. ಸೊ ಇಷ್ಟೇ ಬರೋ, ಇನ್ನೇನು ರೀಸನ್ಸ್ ಏನು ಬೇರೆ ಏನು ಓಹೋ ಅಂತೆಲ್ಲ ಏನಿಲ್ಲ.